ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟ್ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ನೋಡಿದ್ವಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಬಿಗಿನರ್ಸ್ ಕ್ಲಾಸಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಬೇಕು ಅಂತ ನೋಡೋಣ. ಇದಕ್ಕೆ ಡಾಟ್ಸು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಯಾಕೆ ಅಂದರೆ ಡಾಟ್ಸ್ ಹಾಕಬೇಕು ಅಂದರೆ ನಾವು ವಿಡಿಯೋ ಅನ್ನೋದು ಲೆಂತ್ ಆಗುತ್ತೆ. ಬ್ಯಾಕ್ ಪಾರ್ಟು ಅಷ್ಟೇ ನಾವು ಫುಲ್ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಬ್ಯಾಕ್ ಪಾರ್ಟು ವಿಡಿಯೋ ಲೆಂತ್ ಭಾಳ ಆಯಿತು. ಅದರಿಂದ ನಾನು ಏನು ಮಾಡ್ತೀನಿ, ಇದನ್ನು ಡಾಟ್ಸ್ ಹಾಕೋದನ್ನು ಪರ್ಫೆಕ್ಟಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಅವರ ಹೈಟು, ಪರ್ಸ್ನಾಲಿಟಿ, ಸೈಜ್ ಪ್ರಕಾರ ಇಲ್ಲಿ ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ನೀವು ಈ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಅಂದರೆ ನಿಮಗೆಲ್ಲ ಕನ್ಫ್ಯೂಸ್ ಅನ್ನೋದು ಆಗ್ಬೋದು. ಅದರಿಂದ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಅಷ್ಟು ಕಟಿಂಗ್ ಅನ್ನೋದು ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಡಾಟ್ಸನ್ನು ಯಾವ ರೀತಿ ಹಾಕಬೇಕು ಅನ್ನೋದು ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲು ಏನು ಮಾಡಬೇಕು, ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ಅಂದರೆ ನಿನ್ನೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ರಲ್ಲ, ಆ ಬ್ಯಾಕ್ ಪಾರ್ಟನ್ನು ತಗೋಬೇಕಾಗುತ್ತೆ. ಪ್ರತಿಯೊಂದು ಅಷ್ಟೇ ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾವು ಬ್ಯಾಕ್ ಪಾರ್ಟ್ ಪರ್ಫೆಕ್ಟಾಗಿ ಕಟಿಂಗ್ ಅನ್ನೋದು ಮಾಡಿದ್ದೀವಿ ಅಂದರೆ ಬ್ಯಾಕ್ ಪಾರ್ಟನ್ನೇ ಇಟ್ಟು ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀವಿ. ಯಾವುದೇ ಬ್ಲೌಸ್ ತಗೊಳ್ರಿ ನೀವು, ಇದು ಬ್ಯಾಕ್ ಪಾರ್ಟ್ ಸಪ್ರೇಟು, ಫ್ರಂಟ್ ಪಾರ್ಟ್ ಸಪ್ರೇಟು, ಆ ರೀತಿ ಕಟಿಂಗ್ ಅನ್ನೋದು ಮಾಡೋದಿಲ್ಲ. ಬ್ಯಾಕ್ ಪಾರ್ಟ್ ಇಟ್ಟೆ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡ್ತೀವಿ. ಅದರಿಂದ ನೀವೇನು ಮಾಡಬೇಕು, ಮೊದಲು ನೀವು ಬ್ಯಾಕ್ ಪಾರ್ಟನ್ನು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ಕಲೀರಿ, ಪ್ರಾಕ್ಟೀಸ್ ಮಾಡಿ ನೀವು ಚೆನ್ನಾಗಿ. ಬ್ಯಾಕ್ ಪಾರ್ಟ್ ಪರ್ಫೆಕ್ಟಾಗಿ ಬಂತು ಅಂದರೆ ಫ್ರಂಟ್ ಪಾರ್ಟು ಆಟೋಮೆಟಿಕಲಿ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಮೈನ್ಲಿ ಏನು ನಮಗೆ ಬೇಕಿರೋದು ಶೋಲ್ಡರು, ಹಾರ್ಮೋಲು. ಫ್ರಂಟ್ ಪಾರ್ಟಲ್ಲಿ ನಾವು ಇವನ್ನೇ ಮಾರ್ಕಿಂಗ್ ಅನ್ನೋದು ಮಾಡ್ತೀವಿ. ಅದರಿಂದ ನೀವು ಬ್ಯಾಕ್ ಪಾರ್ಟಲ್ಲಿ ಹಾರ್ಮೋಲ್ ಕರು ನೀಟಾಗಿ ಡ್ರಾ ಮಾಡೋದು ಕಲೀರಿ. ಅದೇ ರೀತಿ ಇಲ್ಲಿ ನೆಕ್ ಅಷ್ಟೇ ಪರ್ಫೆಕ್ಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಕಲೀರಿ. ಇದು ಬ್ಯಾಕ್ ಪಾರ್ಟ್ ನೀವು ಪರ್ಫೆಕ್ಟಾಗಿ ಮಾಡಿದ್ವಿ ಅಂದರೆ ಫ್ರಂಟ್ ಪಾರ್ಟ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ, ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಇಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ಹಳತೆ ಬ್ಲೌಸ್ ಕೊಟ್ಟಾಗ 1 ಇಲ್ಲ 2 ಹಳತೆ ಬ್ಲೌಸ್ ಅಷ್ಟೇ ಮೆಜರ್ಮೆಂಟ್ ಅನ್ನೋದು ಹಳತೆ ಬ್ಲೌಸಲ್ಲಿ 2 ಅಷ್ಟೇ ತಗೋತೀವಿ ಫ್ರಂಟ್ ಪಾರ್ಟಲ್ಲಿ. ಅದೇ ಬ್ಯಾಕ್ ಪಾರ್ಟಿಗೆ ಆದರೆ ಟೋಟಲ್, ಯಾಕಂದರೆ ಚೆಸ್ಟ್ ಮೆಜರ್ಮೆಂಟು, ಉದ್ದ ಎಲ್ಲ ಆಲ್ಮೋಸ್ಟಲ್ಲೂ ನಾವು ಬ್ಯಾಕ್ ಪಾರ್ಟಲ್ಲೇ ತಗೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿರ್ತೀವಿ. ಅದರಿಂದ ನೀವು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಿಮ್ಗೆ ಏನು ಬೇಕು, ಉದ್ದ ಬೇಕು. ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ರೆ ಅದ್ರ ಉದ್ದ ಕರೆಕ್ಟಾಗಿ ಮೆಜರ್ ಮಾಡಬೇಕಾಗುತ್ತೆ. ನೆಕ್ ಆಗಲ್ಲ, ಇದು ನೆಕ್ ಲೆಂತ್ ಎಷ್ಟಿರುತ್ತೆ ಅದನ್ನಷ್ಟೇ ನೋಡಿದ್ರೆ ನೀವು ಫ್ರಂಟ್ ಪಾರ್ಟು ಈಸಿಯಾಗಿ ಕಟಿಂಗ್ ಅನ್ನೋದು ಮಾಡ್ಬೋದು. ಇನ್ನು ಹಾರ್ಮೋಲು, ಬಾಡಿ ಫಿಟ್ಟಿಂಗು ಇವೆಲ್ಲ ನಿಮಗೆ ಬ್ಯಾಕ್ ಪಾರ್ಟಲ್ಲೇ ಬಂದಿರೋದ್ರಿಂದ ಅದರ ಅವಶ್ಯಕತೆ ನಿಮ್ಗೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಬರೋದಿಲ್ಲ. ಅದರಿಂದ ನೀವೇನು ಮಾಡ್ತೀರಿ, ಮೊದಲು ಈ ರೀತಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟ್ ಈ ರೀತಿ ಇಟ್ಬಿಟ್ಟು ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್. ಈ ರೀತಿ ಹಿಡಿದು ಇಲ್ಲಿ ಕೆಳಗಡೆಯಿಂದ ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಹಿಡಿದ್ಬಿಟ್ಟು ನೀವು ಇದು ಇರುತ್ತಲ್ಲ, ಇದು ಯಾವ ರೀತಿ ಇದ್ದರೆ ಅದೇ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಮೊದಲೇನು ಮಾಡ್ತೀರಿ, ಈ ರೀತಿ ಬ್ಲೌಸ್ ಇರುತ್ತಲ್ಲ ಹಿಡಿದ್ಬಿಟ್ಟು ಇಲ್ಲಿ ಸೈಡಲ್ಲಿ ಫಿಟ್ಟಿಂಗ್ ಕಡೆ ಇಲ್ಲಿ ಎಕ್ಸ್ಟ್ರಾ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀರಲ್ಲ, ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ ಕರೆಕ್ಟಾಗಿ ಹಾಕಿದ್ಮೇಲೆ ಈ ಕಡೆ ನೀವು ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಕರೆಕ್ಟ್ ನಾವು ಮಾರ್ಕಿಂಗ್ ಅನ್ನೋದು ಬಿಟ್ಟಿರ್ತೀವಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಇದಾದಮೇಲೆ ಇಲ್ಲಿ ನೀವು ಶೋಲ್ಡರ್ ಇರ್ತೀರಲ್ಲ, ಶೋಲ್ಡರ್ನ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿ ಇಲ್ಲಿಂದ ಕರೆಕ್ಟ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಹಾರ್ಮೋಲ್ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿ. ಹಾರ್ಮೋಲ್ ಶೇಪು, ಶೋಲ್ಡರ್ ಅನ್ನೋದು ಕರೆಕ್ಟ್ ಈಕ್ವಲಾಗಿ ಬಂದಿರಲಿ. ಲೆಂತ್ ಇದು ಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಫ್ರೆಂಡ್ಸ್. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಲೆಂತ್ ಅನ್ನೋದು ಹೆಚ್ಚು ಕಡಿಮೆ ಬರುತ್ತೆ. ಅದರಿಂದ ನಿಮಗೆ ಮೈನ್ ಬೇಕಿರೋದು ಇಲ್ಲಿ ಶೋಲ್ಡರು ಮತ್ತು ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿ ಬಂದಿರಲಿ. ಈ ರೀತಿ ಆದಮೇಲೆ ಈಗ ಬ್ಯಾಕ್ ಪಾರ್ಟನ್ನು ತೆಗೆಯೋಣ. ನೋಡಿ, ಇದಿಷ್ಟು ನಾವು ಫ್ರಂಟ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿದ್ವಿ ಅಂದರೆ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಇಲ್ಲಿ ಫಿಟ್ಟಿಂಗ್ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಇದಿಷ್ಟು ಮಾಡಿದ್ಮೇಲೆ ಈಗ ನೀವು ಲೆಂತ್ ಮತ್ತು ಇಲ್ಲಿ ನೆಕ್ ಹಾಕಲ 2.5 ಇಂಚ್ ಆಲ್ರೆಡಿ ಇಟ್ಟಿರ್ತೀವಿ. ಅದರಿಂದ ನಿಮಗೇನು ಬೇಕಾಗುತ್ತೆ, ಇಲ್ಲಿ ನೆಕ್ ಉದ್ದ ಬೇಕಾಗುತ್ತೆ. ಎಷ್ಟು ನೆಕ್ ಆಗ್ಲತ್ತೆ, ಯಾವುದು ಉದ್ದ ಇಡಬೇಕು. ಅದೇ ರೀತಿ ಇಲ್ಲಿ ಲೆಂತು, ಬ್ಲೌಸ್ ಲೆಂತ್ ಎಷ್ಟು ಬೇಕು ಅನ್ನೋದು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಳತೆ ಬ್ಲೌಸ್ ಇರುತ್ತಲ್ಲ, ನೆನ್ನೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಸೇಮ್ ಅದೇ ಬ್ಯಾಕ್ ಪಾರ್ಟ್ ಅಳತೆ ಬ್ಲೌಸೇ ತಗೊಂಡು ಇಲ್ಲಿ ಲೆಂತ್ ಅನ್ನೋದು ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಕೆಲವೊಂದು ಸಲ ಏನಾಗುತ್ತೆ, ನೀವು ಕೆಲವೊಬ್ಬರು ಬ್ಲೌಸ್ ಕೊಟ್ಟಾಗ ಲೆಂತ್ ಮೆಜರ್ ಮಾಡಿ ಅದೇ ಬ್ಲೌಸ್ ಉದ್ದ ಇಡಿ, ನಮ್ಗೆ ಇಲ್ಲಿ ಲೂಸ್ ಇದೆ, ಇಲ್ಲಿ ಫಿಟ್ಟಿಂಗ್ ಕಡೆ ಸ್ವಲ್ಪ ಲೂಸ್ ಇಡಿ, ಟೈಟ್ ಇದೆ, ಈ ರೀತಿ ಎಲ್ಲ ಆಲ್ಟ್ರೇಷನ್ ಅನ್ನೋದು ಹೇಳ್ತಾರೆ. ಆ ರೀತಿ ಹೇಳಿದಾಗ ನೀವೇನು ಮಾಡಬೇಕು, ಹಳತೆ ಬ್ಲೌಸ್ ಕೊಟ್ಟು ಈ ರೀತಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದಾಗ
ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡಿರ್ತೀರಿ ಅದನ್ನೇ ಇಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಮೆಜರ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಸ್ವಲ್ಪ ಇಲ್ಲಿ ಲೆಂತು ಅಗಲ ಎಲ್ಲ ಇಟ್ಟಿರೋದ್ರಿಂದ ನೀವು ಬ್ಯಾಕ್ ಪಾರ್ಟಲ್ಲಿ ಲೂಸ್ ಇಟ್ಟಾಗ ಫ್ರಂಟ್ ಪಾರ್ಟಲ್ಲಿ ಆಟೋಮೆಟಿಕಲಿ ಅದನ್ನು ನೀವು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಅದರಿಂದ ನೀವೇನು ಮಾಡಬೇಕು, ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಇಟ್ಟಿದ್ದೀವಿ, ಫ್ರಂಟ್ ಪಾರ್ಟ್ ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಜಾಸ್ತಿ ಇಟ್ಟಿದ್ದೀವಿ, ಫ್ರಂಟ್ ಪಾರ್ಟ್ ಕಡಿಮೆ ಬರುತ್ತೆ, ಈ ರೀತಿ ಇರೋದಿಲ್ಲ. ಅಳತೆ ಬ್ಲೌಸಲ್ಲಿ ಬರೋದಿಲ್ಲ. ನೀವು ಬ್ಯಾಕ್ ಪಾರ್ಟ್ ಎಷ್ಟು ಇಟ್ಟಿದ್ರೆ ಅಷ್ಟೇ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ನೀವು ಇಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಈಗ ಅಳತೆ ಬ್ಲೌಸ್ ತಗೊಳ್ಳಿ. ಅಳತೆ ಬ್ಲೌಸ್ ತಗೊಂಡು ಇದನ್ನು ನೀವು ನೋಡಿ ಈ ರೀತಿ ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸ್ ತಗೊಂಡು ಫ್ರಂಟ್ ಪಾರ್ಟಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ಯಾವಾಗಲೂ ನಾವು ಏನೇ ಮೆಜರ್ ಮಾಡಬೇಕು ಅಂದರೂ ಹುಕ್ಸ್ ಪಟ್ಟಿ ಕಡೆಯಿಂದ ಮೆಜರ್ ಅನ್ನೋದು ಮಾಡಿ, ಕಾಜು ಪಟ್ಟಿ ಕಡೆಯಿಂದ ಮೆಜರ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಫ್ರಂಟ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿದ್ದೀರಲ್ಲ, ಫ್ರಂಟ್ ಪಾರ್ಟ್ ಎಷ್ಟು ಬೇಕಾದರೂ ಲೆಂತು ಇಷ್ಟು ಮಾರ್ಕ್ ಮಾಡಿದ್ಮೇಲೆ ಈಗ ಇಲ್ಲಿ ನೀವು ಫ್ರಂಟ್ ಪಾರ್ಟು ಉದ್ದ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನೀವು ಫ್ರಂಟ್ ಪಾರ್ಟ್ ಉದ್ದ ಮಾರ್ಕ್ ಮಾಡೋದಕ್ಕೂ ಮೊದಲು ಇಲ್ಲಿ ನೆಕ್ ಅಗಲ ಅನ್ನೋದು ಮಾರ್ಕ್ ಮಾಡಿ ಫ್ರೆಂಡ್ಸ್. ನೀವು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನೀವು ನೆಕ್ ಎಷ್ಟು ಇಟ್ಟಿರ್ತೀರಿ, 2.5 ಇಂಚ್ ಇಟ್ಟಿರ್ತೀರಲ್ಲ, ಸೇಮ್ 2.5 ಇಂಚನ್ನ ಇಲ್ಲಿ ನೆಕ್ ಅನ್ನೋದು ಮಾರ್ಕ್ ಮಾಡಿ. ಮೊದಲು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಮಾರ್ಕ್ ಮಾಡಿರೋದ್ರಿಂದ ಇಲ್ಲಿಂದ ಇಲ್ಲಿ ಕರೆಕ್ಟ್ 5.5 ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ. ಯಾಕೆಂದರೆ 1 ಪಾಯಿಂಟು 2 ಪಾಯಿಂಟ್ ಅನ್ನೋದು ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ನೀವು ಮಾರ್ಕ್ ಮಾಡಬೇಕಾದ್ರೆ. ಅದರಿಂದ ಇಲ್ಲಿ ಕರೆಕ್ಟ್ 5.5 ಬಂದಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ, ಒಂದು ಗೆರೆ ಅಷ್ಟು ಎಕ್ಸ್ಟ್ರಾ ಬಂದಿದೆ. ಯಾಕಂದರೆ ನಾವು ಈ ರೀತಿ ಲೈನ್ ಹಾಕಿದಾಗ ಒಂದು ಗೆರೆ ಅಷ್ಟು ಎಕ್ಸ್ಟ್ರಾ ಅನ್ನೋದು ಬರುತ್ತೆ. ಅದರಿಂದ ಇದನ್ನು ಕರೆಕ್ಟಾಗಿ ನೋಡಿ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ನೆಕ್ ಅಗಲ ಎಷ್ಟಿತ್ತು ನೀವು 2.5 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ರಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ನೆಕ್ ಲೆಂತ್ ಎಷ್ಟು ಬೇಕಾಗುತ್ತೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ 6.5 ಇಂಚ್ ಆದರೆ ಕರೆಕ್ಟ್ ನೆಕ್ ಲೆಂತ್ ಅನ್ನೋದು ಬರುತ್ತೆ. ಭಾಳ ಹೈಟ್ ಇದ್ದಾರೆ, ಪರ್ಸ್ನಾಲಿಟಿ ಇದ್ದಾರೆ ಅಂದರೆ ಅಷ್ಟೇ 7 ಇಂಚ್ವರೆಗೂ ನೆಕ್ ಲೆಂತ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲ 6 ಇಂಚು 6.5 ಇಂಚು ಕರೆಕ್ಟ್ ಮೀಡಿಯಮ್ ಸೈಜವ್ರಿಗೆ ಕರೆಕ್ಟಾಗಿ ನೆಕ್ ಲೆಂತ್ ಅನ್ನೋದು ಆಗುತ್ತೆ. ಇಲ್ಲಿ ನೀವು ನೆಕ್ ಲೆಂತ್ 6 ಇಂಚ್ ಇಡ್ತೀರಾ ಅಂದರೆ 6 ಇಂಚ್ ನೆಕ್ ಲೆಂತ್ ಇಡ್ತೀರಿ ಅಂದರೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ. ಯಾಕೆಂದರೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ನಾವು ಅರ್ಧ ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. ಅದೇ ನೀವು 6.5 ಇಂಚ್ ನೀವು ನೆಕ್ ಲೆಂತ್ ಇಡ್ತೀರಿ ಅಂದರೆ 7 ಇಂಚ್ವರೆಗೂ ಮಾರ್ಕ್ ಮಾಡಿ ಶೋಲ್ಡರ್ ಜಾಯಿಂಟ್ಗೋಸ್ಕರ. ಈ ರೀತಿ ನೀವು ಅರ್ಧ ಇಂಚ್ ಆ್ಯಡ್ ಮಾಡಿಬಿಟ್ಟು ನೆಕ್ ಲೆಂತನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ನಾನು ನೆಕ್ ಲೆಂತು 6 ಇಂಚ್ ಇದೆ ಫ್ರೆಂಡ್ಸ್. 6 ಇಂಚ್ಗೆ ಅಲ್ಲಿಗೆ ಅರ್ಧ ಇಂಚ್ ಆ್ಯಡ್ ಮಾಡಿಬಿಟ್ಟು 6.5 ಇಂಚ್ವರೆಗೂ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡೋಣ. ಸೇಮ್ ಈ ಕಡೆನೂ ನೋಡಿ, ಈ ತುದಿನೂ 6.5 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ. ನೆಕ್ ಲೆಂತ್ ಇರುತ್ತಲ್ಲ, ಇಲ್ಲಿ ನೆಕ್ ಲೆಂತ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ ನೆಕ್ ಲೆಂತ್ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿಂದನೂ ನೀವು ನೆಕ್ ಆಗಲ ಎಷ್ಟು ಮಾರ್ಕ್ ಮಾಡಿರ್ತೀರಿ 2.5 ಇಂಚಲ್ಲ, ಇಲ್ಲಿ 2.5 ಇಂಚ್ವರೆಗೂ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಕ್ವೇರ್ ಶೇಪಲ್ಲಿ ಡ್ರಾ ಮಾಡಿ. ಈ ರೀತಿ ಸ್ಕ್ವೇರ್ ಶೇಪು ಈ ರೀತಿ ಡ್ರಾ ಮಾಡಿದ್ಮೇಲೆ ಈಗ ನಿಮಗೆ ನೆಕ್ ಯಾವ ಶೇಪ್ ಬೇಕು ಅದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ರೌಂಡ್ ಶೇಪೇ ನೆಕ್ ಕಟಿಂಗ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ಯಾವ ರೀತಿ ಬೇಕು ಅಂದು ನೀವು ಇಲ್ಲಿ ನೆಕ್ಕನ್ನು ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ನೆಕ್ ಆಗಲ ನಿಮಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಬೇಕು ಅಂದರೆ ನೀವೇನು ಮಾಡ್ತೀರಿ, ಇಲ್ಲಿ ತುದಿ ಇಲ್ಲಿ ಮೂಲೆ ಇರುತ್ತಲ್ಲ ಟರ್ನಿಂಗಲ್ಲಿ ಈ ಪಾಯಿಂಟಿಂದ ಒಂದು ಅರ್ಧ ಇಂಚ್ ಅಷ್ಟೇ, ಇಲ್ಲಿ ಅರ್ಧ ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ಇದು ನಿಮಗೆ ಡೀಪ್ ಅನ್ನೋದು ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಈ ರೀತಿ ಅರ್ಧ ಇಂಚ್ ಅಷ್ಟೇ, ಈ ರೀತಿ ಫುಲ್ಲು ನಿಯರಿಂದ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲ ನಿಮ್ಗೆ ಇಲ್ಲಿ ಇಷ್ಟು ರೌಂಡ್ ಬೇಡ, ನಮಗೆ ರೌಂಡ್ ಕಡಿಮೆ ಬೇಕು ಅನ್ನೋಗಿದ್ರೆ ಇಲ್ಲಿಂದ ಇಲ್ಲಿ 1 ಇಂಚ್ವರೆಗೂ ಮಾರ್ಕ್ ಮಾಡಿ. 1 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ಈ ರೀತಿ ನಿಮಗೆ ನೆಕ್ ಆಗಲ ಯಾವ ರೀತಿ ಬೇಕು ನಿಮಗೆ ಇಲ್ಲಿ ನೆಕ್ ಅರ್ಥ ಆಯ್ತಲ್ಲ. ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಇಲ್ಲಿ 1/2 ಇಂಚೆಲ್ಲ ಕಟ್ ಮಾಡಿ ಅವರು ನೀಟಾಗಿ ಸರ್ಕಲ್ ರೌಂಡ್ ಸರ್ಕಲ್ ಅನ್ನೋದು ಬರುತ್ತೆ. ಇಲ್ಲ ನಿಮ್ಗೆ ಇಷ್ಟ ಆಗಲ್ಲ ನೆಕ್ ಆಗಲ ಬೇಡ ಅನ್ನೋಗಿದ್ರೆ ಇಲ್ಲಿ 1 ಇಂಚಷ್ಟು ಡ್ರಾ ಮಾಡಿಬಿಟ್ಟು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿನಾದರೂ ಮಾಡ್ಬೋದು. ಇಲ್ಲ ನಿಮಗೆ ಇಲ್ಲಿ ನೆಕ್ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅನ್ನೋಗಿದ್ರೆ ಈ ರೀತಿ ಬಂದು ಇಲ್ಲಿ ನೋಡಿ, ಇಲ್ಲಿ ಒಂದು 1/2 ಇಂಚಷ್ಟು ಹೊರಗಡೆ ಹೋಗಿ ಇಲ್ಲಿ ಮಾತ್ರ 2.5 ಇಂಚ್ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀವು ನೆಕ್ಕನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ನೆಕ್ ರೌಂಡನ್ನು ಮಾರ್ಕ್ ಮಾಡಿ. ಈ ರೀತಿನಾದರೂ ಮಾಡ್ಬೋದು. ಇಲ್ಲ ಈ ರೀತಿ ನೋಡಿ, ಇಲ್ಲಿ ನೆಕ್ ಫ್ರಂಟ್ ನೆಕ್ಕನ್ನು ಈ ರೀತಿನೂ ಮಾರ್ಕ್ ಮಾಡಿಬಿಟ್ಟು ಲುಕ್ಸ್ ಪಟ್ಟಿ ಕಾಜು ಪಟ್ಟಿ ಇಟ್ಟು ಇದು ಚೆನ್ನಾಗಿರುತ್ತೆ. ಇಲ್ಲ ನೆಕ್ ಸ್ಕ್ವೇರ್ ಶೇಪು ಈ ರೀತಿ ಇಲ್ಲಿ ಹಿಡಿದ್ಬಿಟ್ಟು ಈ ರೀತಿ ನಿಮ್ಗೆ ಯಾವ ರೀತಿ ಬೇಕು ನೆಕ್ ಶೇಪ್ ಅನ್ನೋದು ಆ ರೀತಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ಇದು ನೆಕ್ ಆಯ್ತಲ್ಲ, ನೆಕ್ ಆದಮೇಲೆ ಈಗ ನಾವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡೋಣ. ನಾವು ಎಲ್ಲ ವಿಡಿಯೋದಲ್ಲೂ ಹೇಳಿದೆ ಏನು ಹೇಳಿದೆ ಅಂದರೆ ನಿಮ್ಮ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಫ್ರಂಟ್ ಪಾರ್ಟಿಗೋಸ್ಕರ ಇಲ್ಲಿಂದ ಇಲ್ಲಿ 1.5 ಇಂಚ್ ಅನ್ನೋದು ಬಿಡಿ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ. ಈಗ ನೋಡಿ ಇಲ್ಲಿಂದ ಇಲ್ಲಿ 1.5 ಇಂಚ್ವರೆಗೂ ಮಾರ್ಕ್ ಮಾಡೋಣ.
ಈ ರೀತಿ 1.5 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ ನೋಡಿ ಫ್ರೆಂಡ್ಸ್. ಈಗ ಇದು ಫ್ರಂಟ್ ನೆಕ್ ಫ್ರಂಟ್ ಪಾರ್ಟು ಲೆಂತ್ ಅನ್ನೋದು ಬಂತು. ಈ ರೀತಿ ಲೆಂತ್ ಮಾರ್ಕಿಂಗ್ ಆದಮೇಲೆ ನೀವು ಒಂದ್ಸಲ ಬ್ಲೌಸ್ ತಗೊಳ್ಳಿ, ಹಳತೆ ಬ್ಲೌಸ್ ತಗೊಂಡ್ಬಿಟ್ಟು ನೀವು ಲೆಂತನ್ನು ಮಾರ್ಕ್ ಮಾಡಿ. ಕೆಲವೊಬ್ಬರಿಗೆ ಏನಾಗುತ್ತೆ, ಈಗ 1.5 ಇಂಚ್ ಬಿಟ್ಟಿರ್ತೀವಲ್ಲ, ಈ 1.5 ಇಂಚಿಂದ ಕೆಲವೊಬ್ಬರಿಗೆ ಇಲ್ಲಿ ಮೇಲ್ಗಡೆ ಬರ್ಬೋದು, ಕೆಲವ್ರಿಗೆ ಕರೆಕ್ಟ್ ಸ್ಟ್ರೈಟ್ ಲೈನ್ ಇಲ್ಲಿ ಲೈನ್ ಹಾಕಿರ್ತೀವಲ್ಲ ಕರೆಕ್ಟ್ ಇದೇ ಪಾಯಿಂಟ್ಗೆ ಬರ್ಬೋದು. ಇಲ್ಲ ಕೆಲವ್ರಿಗೆ ಫ್ರಂಟ್ ಅನ್ನೋದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಉದ್ದ ಇರುತ್ತೆ, ಇಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಉದ್ದ ಬರ್ಬೋದು. ಈ ರೀತಿ ವೇರಿಯೇಷನ್ ಅನ್ನೋದು ಬರುತ್ತೆ. ಕರೆಕ್ಟ್ ನಿಮಗೆ ಬ್ಲೌಸ್ ಲೆಂತ್ ಬೇಕು ಅಂದರೆ, ಅವ್ರ ಅಳತೆ ಪ್ರಕಾರ ಬೇಕು ಅಂದರೆ ಇದನ್ನು ಒಂದ್ಸಲ ಮೆಜರ್ ಅನ್ನೋದು ಮಾಡಿ. ಈ ರೀತಿ ಹಿಡಿದ್ಬಿಟ್ಟು ನೋಡಿ, ಇಲ್ಲಿ ಮೆಜರ್ ಮಾಡಬೇಕು ಅಂದರೆ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರಲ್ಲಿ ಮಿಡಲ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿ. ಮಿಡಲ್ ನೋಡಿ, ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಇಲ್ಲಿ ಮಿಡಲ್ಲಿಂದ ತಗೋಬೇಕಾಗುತ್ತೆ. ಅದೇ ರೀತಿ ಈ ಶೋಲ್ಡರ್ ಪಾಯಿಂಟ್ ಇರುತ್ತಲ್ಲ, ಸ್ಟಿಚ್ ಮಾಡಿರ್ತೀರಲ್ಲ ಬ್ಲೌಸು, ಇದನ್ನು ಕರೆಕ್ಟಾಗಿ ಈ ರೀತಿ ಮಿಡಲ್ಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಡಾಟ್ ಇಟ್ಟಿರ್ತೀರಲ್ಲ ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಮಿಡಲ್ ಡಾಟ್ ಇಟ್ಟಿರ್ತೀರಲ್ಲ, ಇಲ್ಲಿಗೆ ಕರೆಕ್ಟಾಗಿ ಹಿಡೀರಿ. ಅರ್ಥ ಆಯ್ತಲ್ಲ ನೋಡಿ, ಇಲ್ಲಿ ಶೋಲ್ಡರ್ ಮಿಡಲ್ ಇರಬೇಕು, ಈ ಡಾಟ್ ಪಾಯಿಂಟ್ ಹತ್ರ ಇರಬೇಕು. ಇದನ್ನು ಬಿಟ್ಟು ಇದನ್ನು ಜಾಸ್ತಿ ಎಳೆಯೋದಕ್ಕೆ ಹೋಗಬೇಡಿ. ಜಾಸ್ತಿ ಎಳೆದ್ರೆ ಏನಾಗುತ್ತೆ, ಇದು ಎಕ್ಸ್ಪೆಂಡ್ ಅನ್ನೋದಾಗುತ್ತೆ, ಆವಾಗ ಬ್ಲೌಸ್ ಭಾಳ ಉದ್ದ ಬರುತ್ತೆ ನಿಮಗೆ. ಇಲ್ಲಿ ಫ್ರಂಟ್ ಶೇಪಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರೋದಿಲ್ಲ. ಅದರಿಂದ ಭಾಳ ಎಳಿಲೂಬಾರ್ದು. ಅದೇ ರೀತಿ ನೀವು ಭಾಳ ಈ ರೀತಿ ನೋಡಿ, ಇಲ್ಲಿ ಡಾಟ್ ಇಟ್ಟಿದ್ದೀವಿ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿನೂ ನೀವು ಈ ರೀತಿ ಮೆಜರ್ ಮಾಡಬಾರ್ದು. ನೀವು ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಅಷ್ಟೇ, ಜಾಸ್ತಿ ಎಳೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ ನಿಮಗೆ ಲೆಂತ್ ಎಷ್ಟು ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಕಿಂಗ್ ಅನ್ನೋದು ಬಿಡಬೇಕಾಗುತ್ತೆ. ನೀವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಬಿಟ್ಟು ಇಲ್ಲಿಂದ ಶೋಲ್ಡರ್ ಇರುತ್ತೆ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡಿ, ಇಲ್ಲಿಂದ ಕರೆಕ್ಟ್ ಮಿಡಲ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಬ್ಲೌಸ್ ಲೆಂತ್ ನೋಡಿ, ಇಲ್ಲಿ ಕೆಳಗಡೆ ಪಾಯಿಂಟ್ ಅನ್ನೋದು ಬರುತ್ತೆ ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಪಾಯಿಂಟು ಇಲ್ಲಿಗೆ ಬಂದಿದೆ. ಇಲ್ಲಿಂದ 1/4 ಇಂಚು 1/2 ಇಂಚು ನೀವು ಸ್ಟಿಚಿಂಗ್ ಮಾರ್ಕ್ ಮಾಡ್ತೀರಲ್ಲ, ಸ್ಟಿಚಿಂಗ್ ಎಷ್ಟು ಮಾಡ್ತೀರಿ 1/4 ಇಂಚು 1/2 ಇಂಚು ಅಲ್ಲಿವರೆಗೂ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇದು ಬ್ಲೌಸ್ ಲೆಂತ್ ಬಂದು ನೋಡಿ, ಫ್ರಂಟ್ ಪಾರ್ಟ್ ಲೆಂತು ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಲೆಂತ್ ಅನ್ನೋದು ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಇಲ್ಲಿಂದ ಮೇಲ್ಗಡೆನೂ ಬರ್ಬೋದು, ಕರೆಕ್ಟ್ ಲೈನು ಬರ್ಬೋದು, ಇಲ್ಲ ಸ್ವಲ್ಪ ಕೆಳಗಡೆನೂ ಬರ್ಬೋದು. ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನೀವು ಸ್ಟಿಚಿಂಗ್ ಆದಮೇಲೆ ವೇರ್ ಮಾಡಿದಾಗ ಕರೆಕ್ಟ್ ಬ್ಯಾಕ್ ಪಾರ್ಟ್ ಲೆಂತ್ಗೆ ಕರೆಕ್ಟಾಗಿ ಬರುತ್ತೆ. ಕೆಲವು ಬ್ಲೌಸು ಫ್ರಂಟ್ ಪಾರ್ಟ್ ಲೆಂತ್ ಇರುತ್ತೆ, ಆಲ್ಮೋಸ್ಟ್ ಅಲ್ಲಿ ಹೈಟು ಪರ್ಸ್ನಾಲಿಟಿ ಇರೋರಿಗಾದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಸ್ವಲ್ಪ ಲೆಂತೇ ಇಡಬೇಕಾಗುತ್ತೆ. ಯಾಕೆ ಅಂದರೆ ಅವ್ರು ವೇರ್ ಮಾಡಿದಾಗ ಬ್ಲೌಸ್ ಅನ್ನೋದು ಮೇಲ್ಗಡೆ ಬರುತ್ತೆ, ಚೆಸ್ಟ್ ದಪ್ಪ ಇರೋದ್ರಿಂದ ಬ್ಲೌಸ್ ಮೇಲೆ ಬರುತ್ತೆ. ಆವಾಗ ನಿಮಗೆ ಬ್ಯಾಕ್ ಪಾರ್ಟ್ ಎಲ್ಲ ಎದ್ದೊಳೋದು ಆ ರೀತಿ ಆಗುತ್ತೆ. ಅದರಿಂದ ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಲೆಂತೇ ಇರುತ್ತೆ ಕೆಲವೊಬ್ಬರು ಬ್ಲೌಸು, ಅದನ್ನು ನೋಡಿಬಿಟ್ಟು ನೀವು ಇಲ್ಲಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಅವ್ರ ಬ್ಲೌಸ್ ಪ್ರಕಾರ ಇಲ್ಲಿ ಲೆಂತ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ ಲೆಂತ್ ಮಾರ್ಕ್ ಮಾಡಿದ್ಮೇಲೆ ಈಗ ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ ನೋಡಿ, ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಎಷ್ಟಿದೆ ಅಂತ ಇದು ನೋಡಬೇಕಾಗುತ್ತೆ. ಇಲ್ಲಿ ನೀವು ಸ್ಟಿಚ್ ಮಾಡಿರ್ತೀರಲ್ಲ ಕ್ರಾಸ್ ಬೆಲ್ಟು, ಅಲ್ಲಿಂದ ಇಲ್ಲಿವರೆಗೂ ಒಂದು ಸಲ ಮೆಜರ್ ಮಾಡಿ ನೋಡಿ. ಇದು ಕರೆಕ್ಟಾಗಿ 4 ಇಂಚ್ ಅನ್ನೋದಿದೆ ಫ್ರೆಂಡ್ಸ್. ಈ 4 ಇಂಚ್ಗೆ 1 ಇಂಚ್ ಅಷ್ಟು ಆ್ಯಡ್ ಮಾಡಿ, 1 ಇಂಚು ಇಲ್ಲ 1/4 ಇಂಚ್ ಅನ್ನೋದು ನೀವು ಆ್ಯಡ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಅಗಲ ಕೆಲವೊಬ್ರದ್ದು ಏನಾಗುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಅಗಲ ಇರುತ್ತೆ, ಕೆಲವೊಬ್ರದ್ದು ಉದ್ದ ಇರುತ್ತೆ. ಇದನ್ನು ನೋಡಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿಂದ ನೀವು ಸ್ಮಾಲ್ ಸೈಜ್ ಆದರೆ ಏನು ಮಾಡ್ತೀವಿ 1 ಇಂಚ್ ಅನ್ನೋದು ಮಾಡಿ, ಸ್ವಲ್ಪ ಬಿಗ್ ಸೈಜು ಈಗ 28, 30, 32, 34 ಈ ರೀತಿ ಸೈಜ್ ಇದ್ದರೆ ಇಲ್ಲಿಂದ ಇಲ್ಲಿ ನೀವು 1 ಇಂಚ್ ಅಷ್ಟೇ ಮಾರ್ಕ್ ಮಾಡಿ. ಯಾಕೆ ಅಂದರೆ ಇಲ್ಲಿ ನಿಮಗೆ ಅವಾಗ ಕರೆಕ್ಟ್ ಶೇಪ್ ಅನ್ನೋದು ಬರುತ್ತೆ. ಅದೇ ಬಿಗ್ ಸೈಜ್ ಇದ್ದಾರೆ, ಅವರು ಭಾಳ ದಪ್ಪ ಇದ್ದಾರೆ ಅಂದರೆ ಇಲ್ಲಿಂದ ಇಲ್ಲಿ ಕೆಳಗಡೆ ಪಾಯಿಂಟ್ ಇರುತ್ತಲ್ಲ, ನೀವು 1.5 ಇಂಚ್ ಬಿಟ್ಟಿರ್ತೀರಲ್ಲ, ಇಲ್ಲಿಂದ ಇಲ್ಲಿ 1.5 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ರೀತಿ ಮಾಡಿಬಿಟ್ಟು ನೀವು ಕರ್ವ್ ಶೇಪ್ ತೆಗೆದಾಗ ನೀವು ಇಲ್ಲಿ ಡಾಟ್ ಹಾಕಿದ್ರೆ ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ, ಅವ್ರ ಚೆಸ್ಟ್ಗೆ ಕರೆಕ್ಟಾಗಿ ಕ್ಲಾತ್ ಲೂಸ್ ಬರುತ್ತೆ. ಇಲ್ಲಿ ನೀವು 1 ಇಂಚ್ ಅಷ್ಟೇ ಮಾಡಿ ಮಾರ್ಕ್ ಮಾಡಿದ್ದೀರಿ ಅಂದರೆ ಇಲ್ಲಿ ಚೆಸ್ಟ್ ಪ್ಯಾಂಟ್ ಹತ್ರ ಅವ್ರಿಗೆ ಟೈಟ್ ಬರ್ಬೋದು. ಅದರಿಂದ ಇಲ್ಲಿ ಬಿಗ್ ಸೈಜ್ ಭಾಳ ದಪ್ಪ ಇದ್ದಾರೆ ಅನ್ನೋ ಆಗಿದ್ದರೆ ಇಲ್ಲಿ 1.5 ಇಂಚ್ ಇಡಿ. ನಾರ್ಮಲ್ ಸೈಜ್ ಆದರೆ ಇಲ್ಲಿ 1 ಇಂಚ್ ಅಷ್ಟು ಮಾರ್ಕ್ ಮಾಡಿ. 36 ಇಂಚರ ಮೇಲೆ ಯಾರೇ ಇದ್ರೂ ಇಲ್ಲಿ 1.5 ಇಂಚ್ವರೆಗೂ ಮಾರ್ಕ್ ಮಾಡಿ ಕರೆಕ್ಟಾಗಿ ಮಾಡಿ. ಇಲ್ಲ ನಿಮ್ಗೆ ಇಲ್ಲಿ ಲೆಂತ್ ಬರೋದಿಲ್ಲ, ನಾವೇನು ಮಾಡಬೇಕು ಅನ್ನೋವಾಗೇನಿಲ್ಲ, ಇದು ಲೆಂತ್ ಏನು ಅಗತ್ಯ ಇರೋದಿಲ್ಲ. ನೀವು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಿದಾಗ ಕರೆಕ್ಟ್ ಲೆಂತ್ ಅನ್ನೋದೇ ಬರುತ್ತೆ. ಅಲ್ಲಿ ನಮ್ಮದು ಹಳತೆ ಬ್ಲೌಸ್ಗಿಂತ ಇದು ಕಡಿಮೆ ಆಯಿತು, ಇಲ್ಲಿ 1.5 ಇಂಚ್ ಇಟ್ಟರೆ ಆ ರೀತಿ ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಬ್ಲೌಸ್ ಏನೂ ಆಗೋದಿಲ್ಲ, ಕರೆಕ್ಟಾಗೇ ಬರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಕ್ಲಾತ್ ಲೂಸ್ ಬೇಕಾಗಿರೋದ್ರಿಂದ ಇಲ್ಲಿ 1.5 ಇಂಚ್ವರೆಗೂ ಮಾರ್ಕ್ ಮಾಡಿ ಕರೆಕ್ಟಾಗಿ ನಿಮಗೆ ಬರುತ್ತೆ. ಇದಿಷ್ಟು ಮಾರ್ಕಿಂಗು ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ನೀವು ಸೈಡಲ್ಲಿ ಕರೆಕ್ಟಾಗಿ ನಿಮಗೆ ಶೇಪ್ ಬರಬೇಕು. ಇಲ್ಲ ಫ್ಲಾಟಾಗಿ ಇಲ್ಲಿ ಈ ರೀತಿ ಇರ್ತದೆ, ನೀವು ಡಾಟ್ ಹಾಕಿದ್ಮೇಲೆ ಇದು ಕ್ಲಾತ್ ಅನ್ನೋದು ಕೆಳಗಡೆ ಬರುತ್ತೆ. ಈ ರೀತಿ ಇರುತ್ತಲ್ಲ, ನೀವು ಈ ರೀತಿ ಟಕ್ ಹಾಕಿದ್ಮೇಲೆ ಇಲ್ಲಿ ಕ್ರಾಸ್ ಶೇಪ್ ತೆಗೆದಿರೋದ್ರಿಂದ ಇದು ಪರ್ಫೆಕ್ಟ್ ಇರುತ್ತೆ. ಅದೇ ಇಲ್ಲಿ ಡಾಟ್ ಹಾಕಿದ್ಮೇಲೆ ಈ ಕ್ಲಾತ್ ಅನ್ನೋದು ಇಲ್ಲಿ ಕೆಳಗಡೆ ಬರೋ ಹಾಗೆ ಆಗುತ್ತೆ.
ಅದರಿಂದ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು, ನಿಮಗೆ ಫ್ಲಾಟಾಗಿ ಬರದೆ ಅನ್ನೋ ಆಗಿದ್ದರೆ ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ನೀವು ಶೇಪ್ ತೆಗ್ದಿರಿ ಅಂದರೆ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 1 ಇಂಚು 1.5 ಇಂಚು ಎಷ್ಟು ಬಿಟ್ಟಿರ್ತೀವಿ ನೋಡಿಬಿಟ್ಟು ಅಲ್ಲಿಂದ ನೀವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ಮಿಡಲ್ಗೆ ಕರೆಕ್ಟಾಗಿ ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಲ್ಲ, ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ. ಇಲ್ಲಿ ಶೋಲ್ಡರ್ಗೆ ಕರೆಕ್ಟಾಗಿ ಇಲ್ಲಿ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ, ಇಲ್ಲಿ ಕರೆಕ್ಟಾಗಿ ನೀವು ಇಲ್ಲಿ ನೋಡಿ 1 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈ ಕಡೆ ಇರುತ್ತಲ್ಲ ಈ ಸೈಡ್ ನೀವು ಸೇಮ್ ಈ ರೀತಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನಿಮಗೆ ಕರೆಕ್ಟಾಗಿ ಈ ರೀತಿ ಕರು ಶೇಪ್ ರೌಂಡಾಗಿ ತೆಗಿಯೋಕ್ಕೆ ಬರಲ್ಲ ಅಂದರೆ ಬಿಗಿನರ್ಸ್ ಆದರೆ ಏನು ಮಾಡ್ತೀವಿ, ಇಲ್ಲಿ ಈ ಮಾರ್ಕ್ ಕಡೆಯಿಂದ ಈ ಡಾಟ್ ಪಾಯಿಂಟ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಬಿಟ್ಟು ನೀವೀಗ ರೌಂಡ್ ಶೇಪಲ್ಲಿ ಯು ಶೇಪಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ 1 ಇಂಚಿಂದ ಈ ರೀತಿ ಯು ಶೇಪಲ್ಲಿ ಡಾಟ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ನೀಟಾಗಿ ಯು ಶೇಪಲ್ಲಿ ಇಲ್ಲಿ ಮಾರ್ಕ್ ಅನ್ನೋದು ಮಾಡಿರಿ. ಈ ರೀತಿ ಯು ಶೇಪಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀರಿ ಅಂದರೆ ನಿಮಗೆ ಇಲ್ಲಿ ಚೆಸ್ಟ್ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಎಲ್ಲೂ ನಿಮಗೆ ಟೈಟ್ ಬರೋದಿಲ್ಲ, ಲೂಸು ಬರೋದಿಲ್ಲ, ಪರ್ಫೆಕ್ಟಾಗಿ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬಂದುಬಿಟ್ಟು ನಿಮಗೆ ಫಿಟ್ಟಿಂಗ್ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದರಿಂದ ನೀವು ಈ ರೀತಿ ಯು ಶೇಪಲ್ಲಿ ಮಾರ್ಕ್ ಮಾಡಿ. ನಿಮ್ಗೆ ಈ ರೀತಿ ಯು ಶೇಪ್ ಮಾಡೋಕ್ಕೆ ಬರಲ್ಲ ಅಂದರೆ ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ಮಾರ್ಕ್ ಆದಮೇಲೆ ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ಕಟ್ ಮಾಡಬೇಕಾದ್ರೆ ಹೇಳೋದ್ನಲ್ಲ, ಕರು ಶೇಪ್ ಕಟ್ ಮಾಡಬೇಕು ಅಂದರೆ ಈ ತುದಿಯಿಂದ ಕಟ್ ಮಾಡಿ ಈ ರೀತಿ ಇದ್ದು ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಿದ್ರಿ. ಇಲ್ಲಿ ನೋಡಿ ಕೆಳಗಡೆಯಿಂದ ನೋಡಿ ರೌಂಡ್ ಶೇಪ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬಂತು ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಫ್ರಂಟ್ ಪಾರ್ಟ್ ಅನ್ನೋದು ನೀವು ಆಲ್ಮೋಸ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂದರೆ 50% ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬಂದಾಗೆ. ಅದರಿಂದ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಫ್ರಂಟ್ ಪಾರ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಫಿಟ್ಟಿಂಗ್ ಕಡೆ ಒಂದು ಟಾಕ್ಸ್ ಇಟ್ಬಿಡಿ, ಇಲ್ಲಿ ಟಾಕ್ಸ್ ಇಟ್ಬಿಡಿ. ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಟಾಕ್ಸ್ ಇಟ್ಟಿರ್ತೀವಲ್ಲ ಅದೇ ರೀತಿ ಇಲ್ಲೂ ನೀವು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀವು ಫ್ರಂಟ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆ ಅದೇ ರೀತಿ ಫ್ರಂಟ್ ಪಾರ್ಟಲ್ಲಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ನೀವು ಬ್ಲೌಸಲ್ಲಿ ಮೆಜರ್ಮೆಂಟ್ ತಗೊಳ್ಬೇಕಾಗಿರೋದು ಅಂದರೆ ಮೊದಲು ಲೆಂತನ್ನು ತಗೋಬೇಕು ಫ್ರಂಟ್ ಪಾರ್ಟಿಗೆ, ಆಮೇಲೆ ನೆಕ್ ಲೆಂತು. ಇದಿಷ್ಟೇ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಮೆಜರ್ಮೆಂಟ್ ಇದ್ದರೆ ಈಸಿಯಾಗಿ ಬ್ಲೌಸ್ ಅನ್ನೋದು ಕಟಿಂಗ್ ಮಾಡ್ಬೋದು. ಎಲ್ಲರಿಗೂ ಸೇಮ್ ಡಾಟ್ಸ್ ಅನ್ನೋದು ಬರುತ್ತೆ. ಲೆಂತು ಇದು 2.5 ಇಂಚು ಇಲ್ಲ 3 ಇಂಚು ಲೆಂತ್ ಅನ್ನೋದು ಬರುತ್ತೆ, ಡಾಟ್ ಲೆಂತು. ಅದೇ ರೀತಿ ಇಲ್ಲಿ ಕರು ಶೇಪು ಅಷ್ಟೇ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಬರುತ್ತೆ. ಇಲ್ಲಿಂದ ಹುಕ್ಸ್ ಪಟ್ಟಿ ಕಡೆಯಿಂದ ಮೆಜರ್ ಮಾಡಿ ಅದಕ್ಕೆ 1 ಇಂಚು 1.25 ಇಂಚ್ ಹಾಡ್ ಮಾಡಿಬಿಟ್ಟು ನೀವು ಕರು ಶೇಪ್ ತೆಗೆದ್ರಿ ಅಂದರೆ ಈ ಲೆಂತ್ ಪ್ರಕಾರ ತೆಗೆದ್ರಿ ಅಂದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಇದನ್ನು ಕರೆಕ್ಟಾಗಿ ಕಟಿಂಗ್ ಅನ್ನೋದು ಮಾಡೋದು ಪ್ರಾಕ್ಟೀಸ್ ಮಾಡಿ. ಡಾಟ್ಸ್ ಯಾವ ರೀತಿ ಇಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದೇ ವಿಡಿಯೋದಲ್ಲಿ ತೋರಿಸ್ಬೋದು, ವಿಡಿಯೋ ಲೆಂತ್ ಭಾಳ ಆಗುತ್ತೆ ಅಂತ ಇಲ್ಲಿ ನಾನು ತೋರಿಸ್ತಿಲ್ಲ. ಡಾಟ್ಸ್ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿದೆ, ಯಾಕಂದರೆ ಎಲ್ಲರಿಗೂ ಒಂದೇ ಡಾಟ್ ಹಾಕೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಅದರಿಂದ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ಬಿಗಿನರ್ಸ್ಗಾಗಿ ನಾನು ಈ ಕ್ಲಾಸನ್ನು ಮಾಡ್ತಿರೋದು. ಬಿಗಿನರ್ಸ್ ನೀಟಾಗಿ ಕಲೀಲಿ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡ್ತಿದ್ದೀನಿ. ಈ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಇದನ್ನಿಷ್ಟೇ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಾಟ್ಸ್ ಯಾವ ರೀತಿ ಹಾಕಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ.